ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಉಚಿತವಾಗಿ ಪಿಂಕ್ ರಿಕ್ಷಾವನ್ನು ಮಹಿಳೆಯರಿಗೆ ಜಿಲ್ಲಾಧಿಕಾರಿಗಳು ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹೊನ್ನಾವರ ರೋಟರಿ ಸಂಸ್ಥೆ ಮಾದರಿ ಕೆಲಸಕ್ಕೆ ಮುಂದಾಗಿರುವುದು ಅಭಿನಂದನೀಯ ಎಂದರು. ಸಾಮಾಜಿಕ ಕಾರ್ಯ ಕೈಗೊಳ್ಳುವ ರೋಟರಿ ಕ್ಲಬ್ ಹೊನ್ನಾವರ ಅವರಿಂದ ಮಹಿಳೆಯರಿಗೆ ಉಚಿತ ರಿಕ್ಷಾವನ್ನ ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ವಿತರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಪಿಂಕ್ ರಿಕ್ಷಾವನ್ನ ಹಸ್ತಾಂತರಿಸಿದರು. ಸಾಮಾಜಿಕ ಕಾರ್ಯ ಕೈಗೊಳ್ಳುವ ಮೂಲಕ ಮನೆ ಮಾತಾಗಿರುವ ರೋಟರಿ ಕ್ಲಬ್ ಹೊನ್ನಾವರದಿಂದ ಕಷ್ಟದಲ್ಲಿರುವ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸುವ ಮೂಲಕ ಸ್ವಾಭಿಮಾನದ ಬದುಕು ನಡೆಸಲು ಈ ಯೋಜನೆ ಸಹಾಯವಾಗಲಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಕಷ್ಟದಲ್ಲಿರುವ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಮಹಿಳಾ ಸಬಲೀಕರಣದ ಮೂಲಕ ಸ್ವಾಭಿಮಾನದ ಬದುಕು ನಡೆಸಲು ಈ ಯೋಜನೆ ಸಹಾಯಕವಾಗಲಿದ್ದು, ರೋಟರಿ ಸಂಸ್ಥೆ ಮಾದರಿ ಕೆಲಸಕ್ಕೆ ಮುಂದಾಗಿರುವುದು ಅಭಿನಂದನೀಯ ಎಂದರು. 60 ಇಯರ್ಸ್ ಒಂದು ವಿಷಯವನ್ನು ನಾವು ಮಾಡಿಕೊಂಡು ಇಲ್ಲ ನಾವು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಆಗೋದಷ್ಟು ನಾವು ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರತಿ ವರ್ಷ ಆಕ್ಟಿವಿಟೀಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. 60 ಇಯರ್ಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ವಿಶಸ್ ಟು ಆಲ್ ಆಫ್ ಯು. ಇವತ್ತು ನಿಜವಾಗಿ ಮಹಿಳಾ ಸಬಲೀಕರಣ ಒಂದು ದೃಷ್ಟಿಯಿಂದ ಇಬ್ಬರಿಗೆ, ನಮ್ಮ ಹೊನ್ನಾವರ ತಾಲೂಕಿನ ಇಬ್ಬರು ಮಹಿಳೆಯರಿಗೆ ಪಿಂಕ್ ಆಟೋವನ್ನು ನಾವು ಡಾಕ್ಯುಮೆಂಟ್ಸನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹೊರಗಡೆ ಕೀಸನ್ನು ಕೂಡ ಹ್ಯಾಂಡ್ ಓವರ್ ಮಾಡುವ ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ. ಈಗ ಮಾತಾಡುವಾಗ ಹೇಳಿದರು, ಆಲ್ಮೋಸ್ಟ್ ಒಂದು 40 to 45 ಅಪ್ಲಿಕೇಶನ್ಸ್ ಬಂತು. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡುವುದು ಕೂಡ. 40 ಅಪ್ಲಿಕೇಶನ್ಸ್ ಬಂತು. ಪ್ರತಿ ಮನೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನಂತ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಹಾಗೆ ಕೊಟ್ಟಿಲ್ಲ, ಏನೋ ಅಪ್ಲಿಕೇಶನ್ ತಗೊಂಡಿದ್ದೀವಿ ನಾವು ಮಾಡಬೇಕು ಮಾಡಿಬಿಡೋಣ ಅಂತ ಕೊಟ್ಟಿಲ್ಲ. ಅದಕ್ಕೆ ಲಾಟ್ ಆಫ್ ಎಫರ್ಟ್ ಹಾಕಿದ್ದಾರೆ. 2-3 ರೌಂಡ್ಸ್ ಆಫ್ ಸ್ಕ್ರೂಟನಿ ಆಯಿತು. ಆಮೇಲೆ ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಹೇಳಿದರು. ಸೊ ತುಂಬ ಪ್ರಯತ್ನ ಪಟ್ಟು ಈ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಪ್ರೆಸಿಡೆಂಟ್ ಅವರ ಹತ್ರ ಕೇಳ್ತಾ ಇದ್ದೆ, ಏನಿತ್ತು ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಇಬ್ಬರು ಕೂಡ ಅವರು ಮಹಿಳೆಯರು ದುಡಿಯಬೇಕು, ಆವಾಗ ಅವ್ರ ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಆಗುತ್ತೆ. ಆ ಥರ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ಕೊಡುವುದರಿಂದ ಅವರು ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ. ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ಒಬ್ಬರಿಗೆ, ಅವ್ರ ಮಕ್ಕಳ ಭವಿಷ್ಯ ಚೇಂಜ್ ಆಗುತ್ತೆ. ಜಿಲ್ಲಾ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆದ ರಾಘವೇಂದ್ರ ಪ್ರಭು ಮಾತನಾಡಿ, ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್ ಅವರು ಸಮಾಜಕ್ಕೆ ಏನಾದರೂ ಸೇವೆ ನೀಡುತ್ತಾ ಇರಬೇಕು ಎನ್ನುವ ಕಳಕಳಿಯಿಂದ ವರ್ಷವಿಡೀ ಸಮಾಜ ಸೇವೆಯಲ್ಲಿ ತೊಡಗಿಸಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ನಮ್ಮ ರೋಟರಿ ಕ್ಲಬ್ ಆಫ್ ಹೊನ್ನಾವರ ಆಗಲಿ ಅವರ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಸಾರಂಗ್ ಅವರು ಆಗಸ್ಟ್ ತಿಂಗಳಲ್ಲಿ, ಈಗಲ್ಲ ಜುಲೈಯಲ್ಲಿ ಅವರು ಅಧಿಕಾರ ವಹಿಸಿದ ನಂತರ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪಿಂಕ್ ಆಟೋವನ್ನು ಕನಸನ್ನು ಕಂಡಿದ್ರು. ಮತ್ತು ಅದನ್ನು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅವರ ಅವಧಿ ಮತ್ತೊಂದು 6 ದಿನದಲ್ಲೇ ಮುಗೀತದೆ. ಈಗಾಗಲೇ ಹೇಳಿದರು 6 ದಿನ ಅಂತ. ಬಟ್ ನನ್ನ ಪ್ರಕಾರ ನಮ್ಮ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಅವ್ರ ಕೈಯಲ್ಲಿ 6 ದಿನ ಇಲ್ಲ, ದಿನಕ್ಕೆ 24 ಗಂಟೆ ಇಂಟು 6 144 ಗಂಟೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದರೆ ಅವರು ಒಂದು ರೀತಿ ಯಾವ ಒಂದು ಪ್ರಾಜೆಕ್ಟ್ ಏನು ಹೇಳಿದ್ರು ಇಮಿಡಿಯೇಟ್ಲಿ ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ ಕಾರಣಕ್ಕೆ ನನಗೆ ಇನ್ನೂ ವಿಶ್ವಾಸ ಉಂಟು. 6 ದಿನ ಅಂತ ನಾನು ವಿಚಾರ ಮಾಡೋದಿಲ್ಲ, 144 ಗಂಟೆ ಇದೆ ಅವ್ರ ಕೈಯಲ್ಲಿ. ಮತ್ತು ಬಹಳಷ್ಟು ಕಾರ್ಯ ಅನುಕೂಲ ಒಂದು ಜನರಿಗೆ ಲಭಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಪಿಂಕ್ ಆಟೋ ಇಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಎಲ್ಲ ನೋಡಿದ್ರು ಪಿಂಕೇ ಕಾಣಿಸ್ತದೆ. ಇವತ್ತು ಇವನ್ನ ಅವರ ನಮ್ಮ ಫಲಾನುಭವಿಗಳಿಗೆ ಒಂದು ಕೊಡಬೇಕಾದ್ರೆ ಆ ಕವರ್ ಸುಧಾ ಪಿಂಕ್ ಇತ್ತು. ಪಿಂಕ್ ಅಂತ ಹೇಳಿದರೆ ಎಲ್ಲ ನೋಡಿದ್ರೆ ಪಿಂಕ್ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು. ಪಿಂಕ್ ಅಂತ ಹೇಳಿದರೆ ಏನು ಹೇಳಿದ್ರು, ಲವ್, ಅಫೆಕ್ಷನ್, ಲವ್, ಪ್ರೀತಿಯ ಸಂಕೇತ ಅದು. ಸೊ ಆದ ಕಾರಣಕ್ಕೆ ಈ ಪಿಂಕ್ ಆಟೋ ಅದರಲ್ಲೂ ಹೆಮ್ಮೆಯ ವಿಷಯ. ನಮ್ಮ ಉತ್ತರ ಕನ್ನಡದಲ್ಲಿ ಈ ನಮ್ಮ ರೋಟರಿ ಡಿಸ್ಟ್ರಿಕ್ಟಲ್ಲಿ ಗೋವಾದಲ್ಲಿ ಒಂದ್ಸಲ ಈ ಪಿಂಕ್ ಆಟೋನ ಅನುವಾಡ ಮಾಡಿದರು, ಮಹಾರಾಷ್ಟ್ರದಲ್ಲಿ ಮಾಡಿದರು. ನನ್ನ ಕಂಡ ಪ್ರಕಾರ ಈ ಸದ್ಯ ಇಲ್ಲಿ ಆಗಿರಲಿಲ್ಲ. ಬಟ್ ಇದು ತುಂಬ ಪ್ರಯತ್ನ ಪಟ್ಟು ಅದನ್ನು ತಂದು ಅದರಲ್ಲಿ ಈಗಾಗಲೇ ಹೇಳಿದಂತೆ ಅವರಿಗೆ ಅಷ್ಟು ಟ್ರೈನಿಂಗ್ ಕೊಟ್ಟು ಇದು ಈ ಕಾರ್ಯಕ್ರಮ ಮಾಡುವ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಇದು ಹಿಂದೆ ಇದೆಲ್ಲ ತುಂಬ ಕಠಿಣ ಪರಿಶ್ರಮ ಇದೆ. ಇನ್ನು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್ ಮಾತನಾಡಿ, ರೋಟರಿ ಕ್ಲಬ್ನ ವಿವಿಧ ಸೇವೆಗಳ ಮಾಹಿತಿ ನೀಡಿದರು. ಇದೀಗ ಮಹಿಳೆಯರಿಗೆ ಸ್ವ ಉದ್ಯೋಗ ಮಾಡಿ ಮಹಿಳಾ ಸಬಲೀಕರಣದ ಭಾಗವಾಗಿ ಸ್ವಾವಲಂಬಿಗೋಸ್ಕರ 2 ಪಿಂಕ್ ಉಚಿತ ರಿಕ್ಷಾವನ್ನ ನೀಡುತ್ತಿದ್ದೇವೆ ಎಂದರು. ಸ್ವಚ್ಛ ಹೊನ್ನಾವರಕ್ಕಾಗಿ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹಣಾ ತೊಟ್ಟಿಗಳ ಅಳವಡಿಕೆ, ವಿಶೇಷ ಚೇತನ ಮಕ್ಕಳ ಸ್ಕೂಲಿಗೆ ಇನ್ವರ್ಟರ್ ಹಾಗೂ ಕಂಪ್ಯೂಟರ್ಗಳ ಕೊಡುಗೆ, ದೃಷ್ಟಿ ವಿಕಲಚೇತನರಿಗಾಗಿ ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾವಳಿಗಳು, ಸರ್ಕಾರಿ ಶಾಲೆಗಳಿಗೆ ಬೆಂಚ್, ಡೆಸ್ಕ್, ಇನ್ವರ್ಟರ್ಗಳು, ಮಕ್ಕಳಿಗೆ ಕೊಡೆ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಸಾಮಾನ್ಯರಿಗಾಗಿ ನಿರಂತರ ಸ್ಪಂದಿಸ್ತಾ ಇದೆ. ರೋಟರಿ ಕ್ಲಬ್ ಹೊನ್ನಾವರ ಇಂದು ಹೊಸತೊಂದು ಯೋಜನೆಯೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹೊನ್ನಾವರ ತಾಲೂಕಿನ ಇಬ್ಬರು
ಬಡ ಮತ್ತು ಅರ್ಹ ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಯೋಜನೆಯಡಿಯಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ 2 ಪಿಂಕ್ ಆಟೋಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮೂಲಕ ಹಸ್ತಾಂತರಿಸಲಿದೆ. ಈ ಸಂದರ್ಭದಲ್ಲಿ 2 ಪಿಂಕ್ ಉಚಿತ ರಿಕ್ಷಾವನ್ನ ನೀಡಲು ಆರ್ಥಿಕವಾಗಿ ಪ್ರೋತ್ಸಾಹಿಸಿದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಭಟ್ಕಳದ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ರಾಘವ್ ಬಾಳೇರಿ, ರೋಟರಿಯ ಜಯಶ್ರೀ ಕಾಮತ್ ಇನ್ನಿತರ ರೋಟರಿಯವರು, ಊರಿನ ನಾಗರಿಕರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.